ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಬಾಮೈದಾಗೆ ಮತ್ತಷ್ಟು ಕಂಟಕ ಶುರುವಾಗುತ್ತಾ ಮತ್ತೊಮ್ಮೆ ಅನ್ನೋದು ಪ್ರಶ್ನೆ. ಕಾರಣ ಲೋಕಾಯುಕ್ತ ತನಿಖಾ ವರದಿಯಿಂದ ಮತ್ತೊಂದು ಅಕ್ರಮ ಆಗಿರುವಂತಹ ವಿಚಾರ ಪತ್ತೆಯಾಗಿದೆ. ವರದಿಯಲ್ಲಿದೆ ಸಿಎಂ ಕುಟುಂಬಕ್ಕೆ ಕಂಟಕವಾಗುವಂತಹ ದಾಖಲೆ. 98ರಲ್ಲಿ ಜಮೀನು ಮಾಲೀಕ ದೇವರಾಜು ಮೂಡಾಕ್ಕೆ ಕೊಟ್ಟಂತಹ ಮನವಿ ಪತ್ರ ಈಗ ಎಲ್ಲರ ಗಮನ ಸೆಳೀತಾ ಇರೋದು. ಆ ಮನವಿ ಪತ್ರಕ್ಕೆ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಸಹಿ ಹಾಕಿದ್ದಾರೆ. ಸಿಗ್ನೇಚರು ಇವ್ರದಿದೆ. ಜಮೀನನ್ನ ಭೂಸ್ವಾನದಿಂದ ಕೈಬಿಟ್ಟಿರುವಂತಹ ಬಗ್ಗೆ ಹಿಂಬರಹದ ಮನವಿ ಪತ್ರ ಅದು. 2024ರಲ್ಲಿ ಲೋಕಾಯುಕ್ತ ವಿಚಾರಣೆ ಹೇಳಿಕೆ ಪತ್ರಕ್ಕೂ ಮಲ್ಲಿಕಾರ್ಜುನ ಸ್ವಾಮಿ ಅವರು ಸಹಿ ಹಾಕಿದ್ದಾರೆ. 98ರ ಮನವಿ ಪತ್ರ ಹಾಗೂ 2024ರ ವಿಚಾರಣೆ ಪತ್ರ ಸಹಿ ಒಂದೇ ಮಾದರಿ ಕಾಣಿಸ್ತಾ ಇದೆ. ಆರಂಭದಲ್ಲೇ ಭೂಮಿ ಕಬಳಿಸುವ ಹುನ್ನಾರ ಆಗಿತ್ತಾ ಅನ್ನೋ ಬಗ್ಗೆ ಅನುಮಾನಗಳು ಬರ್ತಾ ಇದೆ. 98 ಮತ್ತು 2004ರ ಸಿಗ್ನೇಚರ್ ನೀವು ಗಮನಿಸ್ತಾ ಇದ್ದಾರೆ. ಸಿಗ್ನೇಚರ್ ಮ್ಯಾಚ್ ಆಗ್ತಾ ಇದೆ. ಪತ್ನಿಗೆ ತವರಿಂದ ಉಡುಗೊರೆಯಾಗಿ ಬಂದಂತಹ 14 ಸೈಟ್ಗಳ ವಿಚಾರ ಏನಿದೆ ಅದು ಈಗಾಗಲೇ ಲೋಕಾಯುಕ್ತವರು ತನಿಖೆಯನ್ನು ಮುಗಿಸಿದ್ದಾರೆ. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಕೂಡ ಈಗ ಅದನ್ನ ಚಾಲೆಂಜ್ ಮಾಡಿದ್ದಾರೆ. ಈಗ ಪ್ರಮುಖವಾದಂಥ ಒಂದು ಡಾಕ್ಯುಮೆಂಟ್ ಲಭ್ಯವಾಗ್ತದೆ. ಆ ಡಾಕ್ಯುಮೆಂಟ್ನ ಪ್ರಕಾರವಾಗಿ 1998ರಲ್ಲೇ ಸಿದ್ದರಾಮಯ್ಯರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ದೇವರಾಜ್ ಅವರ ಪರಿಚಯ ಇತ್ತ. ಜೊತೆಗೆ ದೇವರಾಜ್ ಅವರ ಪತ್ರಕ್ಕೆ ಮಲ್ಲಿಕಾರ್ಜುನ ಸಹಿ ಹಾಕ್ಬಿಟ್ರ. ಆ ಥರದ ಒಂದು ದಾಖಲೆಯನ್ನು ಈಗ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ. ನಾನು ಅವ್ರನ್ನೇ ಪ್ರಶ್ನೆ ಮಾಡ್ತಾ ಹೋಗ್ತೇನೆ. ಸರ್, ಈಗ ಪ್ರಮುಖವಾಗಿ ತಮ್ಮ ಅಬ್ಜೆಕ್ಷನ್ ಏನಿದೆ, ತಮ್ಮ ದೂರ ಏನಿದೆ ಅಂದರೆ ಅವರು ಸಹಿ ಮಾಡಿದ್ದಾರೆ ಅಂತಲೇ. ಸರ್, ನಾನು ಪ್ರಾರಂಭದಲ್ಲಿ ಹೇಳ್ತಾ ಇದ್ದೀನಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸೇರಿದಂಥ ಆಸ್ತಿಯನ್ನು ಕಬಳಿಸ್ಕೋಸ್ಕರ ಈ ಆರೋಪಿಗಳು ಹಲವಾರು ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ್ದಾರೆ ಅಂತೇಳಿ ನಾನು ಆರೋಪ ಮಾಡಿದೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ಹೇಳಿದ್ದೆ, ಏನು 96ನೇ ಇಸ್ವಿಲಿ ದೇವರಾಜ್ ಅವರು ಭೂಸ್ವಾಮ್ಯ ಕೈ ಬಿಡಿ ಅಂತೇಳಿ ಅರ್ಜಿ ಕೊಟ್ಟಿದ್ದರು. ಆ ಅರ್ಜಿಲಿ DC ಅಂತೇಳಿ ಸ್ಪಷ್ಟ ಉಲ್ಲೇಖ ಆಯಿತು ಅಂತೇಳಿ. ಅದಾದ ನಂತರ ಈಗ ಸ್ವತಃ ಪಾರ್ವತಿಯವರು ಹೇಳಿಕೆ ಕೊಟ್ಟಿದ್ದರು. ಖಾತೆ ನೋಂದಣಿ ಮಾಡೋ ಅರ್ಜಿಯಲ್ಲಿ ನನ್ನ ಪರವಾಗಿ CT ಕುಮಾರ್ ಸಹಿ ಮಾಡಿರಂತೆ. ಹಾಗೆ ಈ ಥರ ಯಾರೋ ಹೆಸರಿಗೆ ಯಾರೋ ಸಹಿ ಮಾಡಿಕೊಡ್ಬೋದು ಅನ್ನೋ ರೀತಿಯಲ್ಲಿ ಸಹಜವಾಗಿ ಮಾತಾಡ್ಕೊಂಬಂದರು. ಸೊ ಈಗ ಮತ್ತೊಂದು ದಾಖಲಾತಿ ಸಿಕ್ಕಿದೆ, ನೀವು ನೋಡ್ಬೋದು ಇಲ್ಲಿ ನೋಡಿ. 13/7/98ರಲ್ಲಿ ಸೊ ದೇವರಾಜು ಹೆಸರಲ್ಲಿ ಮೂಡಾಗಿ ಕೊಟ್ಟಿರೋಂಥ ಪತ್ರ ಆಗಿ ಕಾಣಿಸುತ್ತೆ. ಓಕೆ, ಈ ಪತ್ರ ಕೈಲಿ ಬರೆದಿದ್ದು ಏನೋ ಕೈ ಬಿಟ್ಟಿದ್ರೆ ಅದ್ರ ಬಗ್ಗೆ ಹಿಂಬರ ಕೊಡಿ ಅಂತೇಳಿ ಬರೆದಿದ್ದಾರೆ. ಅದಕ್ಕೆ ನೋಡಿ ಸಹಿ ಇಲ್ಲಿದೆ. ಇದು ಸಹಿ, ಈ ಸಹಿ ಸರ್, ಈ ಸಹಿ ದೇವರಾಜದಲ್ಲ, ಇದು ಮಲ್ಲಿಕಾರ್ಜುನ ಸ್ವಾಮಿದು. ಇಲ್ಲಿ ನೋಡಿ, ನಿಮ್ಗೆ ತೋರಿಸ್ತೀನಿ. ತನಿಖಾಧಿಕಾರಿ ಬಂದು ಏನು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ಇದು ದೇವರಾಜು ನೀಡಿರೋ ಹೇಳಿಕೆ. ಈ ಹೇಳಿಕೆ ನೋಡಿ ಸಹಿ, ಇದು ದೇವರಾಜ ಸಹಿ, ಇದು ದೇವರಾಜ್ ಅವರ ಸಹಿ. ಓಕೆ, ಆಯ್ತಾ? ಇದೇ ಮಲ್ಲಿಕಾರ್ಜುನ ಸ್ವಾಮಿಯವರು ತನಿಖಾಧಿಕಾರಿ ಮುಂದೆ ಈ ಹೇಳಿಕೆ ನೀಡಿದ್ದಾರೆ. ಮಲ್ಲಿಕಾರ್ಜುನ ಸ್ವಾಮಿ ನೀಡಿರೋ ಸಹಿ ನೋಡಿ ಇಲ್ಲಿದೆ. ಸೇಮ್ ಇದೆ ಸರ್. ಈ ಪತ್ರದಲ್ಲಿ ಏನು ಸಹಿ ಇದೆ ಆ ಸಹಿನೇ ಇಲ್ಲೂ ಇದೆ. ಇಲ್ಲಿ ನೋಡಿ, ಈ ಸಹಿ ಎರಡು ನೋಡಿ. ಅಂದರೆ ದೇವರಾಜ ಹೆಸರಲ್ಲಿ ಪತ್ರವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿ ಅವ್ರು ಸಹಿ ಮಾಡಿ ಇದನ್ನು ಕೊಟ್ಟಿದ್ದಾರೆ. ಅಂದರೆ ಸ್ನೇಹಮಯಿ ಕೃಷ್ಣ ಅವರು ಆರೋಪ ಮಾಡ್ತಾ ಇರುವಂಥದ್ದು 1998ರಲ್ಲಿ ದೇವರಾಜ್ ಅವರು ಕೊಟ್ಟಂತಹ ಮೂಡಾಗೆ ಕೊಟ್ಟಂತಹ ಪತ್ರಕ್ಕೆ ಸಹಿ ಮಾಡಿರುವಂಥದ್ದು ಮಲ್ಲಿಕಾರ್ಜುನ. ಯಾಕಂದರೆ ಮಲ್ಲಿಕಾರ್ಜುನ ಅವರ ಈ ಸಹಿ ಏನಿದೆ, ಇದೇ ಥರದ ಸಹಿ ಮತ್ತೊಂದು ಏನು ಲೋಕಾಯುಕ್ತರ ಮುಂದೆ ಅವರು ಕೊಟ್ಟಂತಹ ಹೇಳಿಕೆಯಲ್ಲೂ ಕೂಡ ಅದೇ ಥರದ ಸಹಿ ಇದೆ. ಇದು ಮಲ್ಲಿಕಾರ್ಜುನ ಅವರು ಲೋಕಾಯುಕ್ತದಲ್ಲಿ ಹಾಕಿರುವಂತಹ ಸಹಿ. ಅಲ್ಲಿಗೆ 98ರಿಂದಲೂ ಕೂಡ ಮಲ್ಲಿಕಾರ್ಜುನ್ಗೆ ಮತ್ತು ದೇವರಾಜ್ಗೆ ಪರಿಚಯ ಇತ್ತು. ಜೊತೆಗೆ ದೇವರಾಜು ಅವರ ಜಮೀನಿಗೆ ಸಂಬಂಧಪಟ್ಟಂಥ ವ್ಯವಹಾರವನ್ನು ಮಲ್ಲಿಕಾರ್ಜುನ ಸ್ವಾಮಿ ಅವತ್ತಿನಿಂದಲೂ ನಡೆಸ್ತಾ ಇದ್ರು, ಅಥವಾ ಅವತ್ತಿನಿಂದ ಆ ಲಿಂಕ್ ಇತ್ತು ಅನ್ನುವಂಥದ್ದು ಅವರ ಆರೋಪ. ಎಕ್ಸಾಕ್ಟ್ಲಿ ಕಟ್ಟಲು ಸರ್, ಇಲ್ಲಿ ನೋಡಿ, ಈ ಬರವಣಿಗೆ, ಈ ಪತ್ರ ಬರವಣಿಗೆ ಕೈಲಿದೆ, ಕೈ ಬರವಣಿಗೆ. ಈ ಕೈ ಬರವಣಿಗೆ ಯಾರ್ದಂತ ತನಿಖೆ ಮಾಡಬೇಕಿತ್ತಲ್ಲ, ಕೇಳಬೇಕಿತ್ತಲ್ಲ. ಇದ್ರ ಬಗ್ಗೆ, ಈ ಪತ್ರದ ಬಗ್ಗೆ ಎಲ್ಲೂ ಕೂಡ ತನಿಖಾಧಿಕಾರಿ ಏನು ಹೇಳಲ್ಲ. ಇಲ್ಲಿ ನನಗೆ ಸ್ಪಷ್ಟವಾಗಿ ಕಾಣುತ್ತೆ ಇಲ್ಲಿ ಸುಳ್ಳು ದಾಖಲೆ ಸೃಷ್ಟಿ ಮಾಡೋದು ಅಂತೇಳಿ. ಆದರೆ ತನಿಖಾಧಿಕಾರಿಗೆ ಯಾಕೆ ಕಾಣಿಸಲ್ಲ? ಸೊ ಇಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ, ತನಿಖಾಧಿಕಾರಿ ಆರೋಪಿತರ ಪ್ರಭಾವಕ್ಕೊಳಗಾಗಿ ಸುಳ್ಳು ವರದಿ ಸಲ್ಲಿಸಿದ್ದಾರೆ ಅನ್ನೋದು ಸ್ಪಷ್ಟ ಗೊತ್ತಾಗುತ್ತೆ. ಅಲ್ಲಿಗೆ 1900 ಪ್ರಭಾವಕ್ಕೆ ಒಳಗಾಗಿ ಸಿಎಂಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಎನ್ನುವಂತಹ ಆರೋಪವನ್ನು ಹೊರಿಸಿ ಈಗ ಆಕ್ಟಿವಿಸ್ಟ್ ಸ್ನೇಹಮಯಿ ಕೃಷ್ಣ ಅವರು 3 IPS ಅಧಿಕಾರಿಗಳ ವಿರುದ್ಧ ದೂರನ್ನು ದಾಖಲಿಸ್ತಾ ಇದ್ದಾರೆ. ಮೂಡಾದ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಈ ದೂರನ್ನು ಸಲ್ಲಿಕೆ ಮಾಡ್ತಾ ಇರೋದು ಕೇಂದ್ರ ಜಾಗೃತಿ ಆಯೋಗದ ಆಯುಕ್ತರಿಗೆ. ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಮನೀಶ್ ಮತ್ತು ಪೊಲೀಸ್ ಮಹಾನಿರೀಕ್ಷಕರಾದಂತಹ ಸುಬ್ರಹ್ಮಣ್ಯೇಶ್ವರ ರಾವ್, ಮೈಸೂರು ಲೋಕಾಯುಕ್ತ SP ಉದೇಶ್ ವಿರುದ್ಧ ದೂರನ್ನು ಕೊಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಪ್ರಭಾವಕ್ಕೆ ಒಳಗಾಗಿ ಕೆಲಸವನ್ನು ಮಾಡಿದ್ದಾರೆ, ನಿಷ್ಠೆಯಿಂದ ಕಾರ್ಯ ಮಾಡಿಲ್ಲ, ತನಿಖಾ ಲೋಪ ಮಾಡಿದ್ದಾರೆ ಅಂತ ಇತ್ಯಾದಿ ಆರೋಪಗಳನ್ನು ಹೊರಿಸಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ.
ಕೇಂದ್ರ ಜಾಗೃತಿ ಆಯೋಗದ ಆಯುಕ್ತರಿಗೆ ಸಲ್ಲಿಕೆ ಆಗಿರುವಂತಹ ದೂರಿಗೆ ಸಂಬಂಧಪಟ್ಟಂತೆ ಕೂಡ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇವ್ರ ಮೇಲೆಲ್ಲ ತನಿಖೆ ಹೇಗಾಗತ್ತೆ, ಏನು ಪ್ರೂಫನ್ನು ಕೊಟ್ಟಿದ್ದಾರೆ, ಈಗ ತನಿಖೆ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಅಂತ ಪ್ರೂವ್ ಮಾಡೋದಕ್ಕೆ ಒಂದಷ್ಟು ಪ್ರೂಫ್ ಬೇಕಲ್ವಾ. ಸುಮ್ಮನೆ ಆರೋಪ ಮಾಡ್ತಾ ಹೋದರೆ ಆಗಲ್ಲ. ಅದಕ್ಕೆ ಏನು ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕು ನಾವು. ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಾಗ ಈ ವಿಚಾರಗಳ ಬಗ್ಗೆ ಎಲ್ಲ ಅವ್ರು ಮಾತಾಡಿದ್ದಾರೆ, ನೋಡೋಣ.